ವಿಷ್ಣುವಿನ ವಿಗ್ರಹ ಇತ್ತಂತೆ, ಬಟ್ ಇವಾಗ ಪ್ರೆಸೆಂಟ್ ಇಲ್ಲ. ಸೊ ಇಲ್ಲಿ ನೋಡ್ರಲ್ಲ ಮಾಡೋಣ ಸರ್. ಇದು ಮೂರನೇ ಗುಹಾಂತರ ದೇವಾಲಯ ಸರ್. ಓಕೆ. ಈ 4 ಗುಹಾಂತರ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾಗಿರತಕ್ಕಂಥ ದೇವಾಲಯ. ಓಕೆ. ಈ ಒಂದು ದೇವಾಲಯಕ್ಕೆ ಏನು ಹೇಳಿದ್ದು? ಸರ್, ಇದು ಮೇಲ್ಗಡೆ ಕೋಟೆ ಹೋಗೋಕ್ಕೆ ಮಾರ್ಗ ಇದು. ಓಕೆ. ನೀವು ಕೆಳಗಡೆ ಪಾರ್ಕಿಂಗ್ ನಿಂತ ನೋಡಿದ್ರೆ ಕೋಟೆ ಗುಡೆ ಕಾಣಿಸುತ್ತೆ. ಓಕೆ. ರಸ್ತೆಯಲ್ಲೇ ಇದು ಎರಡನೇ ಗುಹಾಲಯ, ಅದರ ಇತಿಹಾಸ. ಸೊ ಅಗಸ್ತ್ಯ ಲೇಕ್ ನೋಡಿದೆ, ಅಗಸ್ತ್ಯ ಲೇಕ್ ನೋಡಿ ಹಿಂಗಿದೆ. ಫುಲ್ ಅವಾಗಿಂದ ಆಗಿರೋದು. ಏನಂತಾರೆ ಇದಕ್ಕೆ? ಒಂದೇ ಕಲ್ಲು. ಸ್ಟಾರ್ಟ್ ಮಾಡೋದಾ? ನಮಗಲ್ಲಿ ಎದುರುಗಡೆ ಏನು ಬೆಟ್ಟ ಕಾಣಿಸ್ತದಲ್ಲ ಸರ್? ಓಕೆ. ಇದಕ್ಕೆ ಉತ್ತರದ ಬೆಟ್ಟ. ಆ ಉತ್ತರದ ಬೆಟ್ಟವನ್ನು ಚಾಲುಕ್ಯರ ಕೋಟೆಯನ್ನಾಗಿ ಮಾಡಿದ್ರು. ನಮಗೆ ಎದುರುಗಡೆ ಕಾಣಿಸ್ತದ ಬೆಟ್ಟದಲ್ಲಿ ಒಟ್ಟು 52 ಬಂಡೆಗಳು, ಅದಕ್ಕೆ 52 ಬಂಡೆ ಬೆಟ್ಟ. ಈ 52 ಬಂಡೆಗಳನ್ನು ಇವು ಬಳಸಿಕೊಂಡು ಕೋಟೆ ಗೋಡೆಯನ್ನಾಗಿ ಮಾರ್ಪಾಡು ಮಾಡ್ತಾರೆ. ಎಕ್ಸಾಂಪಲ್ ನಿಮಗೆ ಅಲ್ಲಿ ಒಂದು ಬಂಡೆಗೆ ಆಪಲ್ ವಾಲ್ ಕಾಣಿಸುತ್ತೆ ನೋಡಿ. ಎಲ್ಲೆಲ್ಲಿ? ಅಲ್ಲಿ ವಾಲ್ ಕಾಣಿಸುತ್ತೆ. 2 ಬಂಡೆಗಳ ಮಧ್ಯದಲ್ಲಿ ಇಲ್ಲ. ಓಕೆ ಓಕೆ ಓಕೆ. ಅಲ್ಲಿ ವಾಲ್ ಕಾಣಿಸುತ್ತೆ. ಹೌದು, ಅಲ್ಲಿ ಕಾಣಿಸುತ್ತೆ. ಓಕೆ. ಅಂದ್ರೆ ಎಲ್ಲಿ ಒಂದು ಬಂಡೆ ಗ್ಯಾಪ್ ಏನಿದೆ ಅಲ್ಲ, ಆ ಗ್ಯಾಪ್ ಅನ್ನ ಒಂದು ವಾಲ್ ಅನ್ನಾಗಿ ನಿರ್ಮಾಣ ಮಾಡ್ತಾರೆ. ಇದನ್ನ ಅವರು ಕೋಟೆಯನ್ನಾಗಿ ಮಾಡ್ತಾರೆ. ಅಂದ್ರೆ ಚಾಲುಕ್ಯರ ಹೆಸರು ಎಷ್ಟೊಂದು ಸರಳ ವಾಸ್ತುತಜ್ಞರಂತೆ ಇರೋ ನೈಸರ್ಗಿಕ ಸಂಪತ್ತನ್ನ ಬಳಸ್ಕೊಂಡ್ಬಿಟ್ಟು ಕೋಟೆ ಗೋಡೆಯನ್ನಾಗಿ ಮಾರ್ಪಾಡು ಮಾಡ್ತಾರೆ. ಅದು ನಮ್ಗೆ ಎದುರುಗಡೆ ಕಾಣಿಸ್ತಕ್ಕಂಥದ್ದು ಚಾಲುಕ್ಯರ ಕೋಟೆ. ಅಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ ದೇವಾಲಯ, ಅದಕ್ಕೆ ಮೇಘನ ಶಿವಾಲಯ ಅಂತ ಕರೀತಾರೆ. ಯಾವ್ದಿದ ಈ ಕೊನೆ ಕಾಣಿಸ್ತಿದೆಯಲ್ಲ? ಓಕೆ, ಹೈಲೈಟ್ ಆಗಿ ಕಾಣಿಸ್ತಿಲ್ಲ, ಅದೇ ಅಲ್ವಾ? ಮೇಘನ ಶಿವಾಲಯ. ಓಕೆ ಓಕೆ. ಅಂದ್ರೆ ಕೆಳಗಡೆ 2 ಮಂಟಪ ಕಾಣಿಸುತ್ತಲ್ಲ, ಅದಕ್ಕೆ ಜೋಡಂತಸ್ತಿನ ಮಂಟಪ ಅಂತ ಕರೀತಾರೆ. ಸೊ ಇವೆರಡು ಅಲ್ವಾ ಪಕ್ಕದಲ್ಲಿ ಇರೋದು? ಸೊ ಇದು ಮತ್ತೆ ಇದು. ಓಕೆ. ಈ ಕಡೆ ಕಾಣಿಸ್ತಕ್ಕಂಥ ದೇವಾಲಯಕ್ಕೆ ಅದಕ್ಕೆ ಕೆಳಗಣ ಶಿವಾಲಯ ಅಂತ ಕರೀತಾರೆ. ಇದು ಈ ಕಡೆ ಲಾಸ್ಟ್ ಅಲ್ಲಿ ಇದೆಯಲ್ಲ? ಇದು ಕೆಳಗಣ ಶಿವಾಲಯ. ಓಕೆ ಓಕೆ. ಅದ್ರ ಮೇಲೆ ರೌಂಡ್ ಶೇಪ್ ಅಲ್ಲಿ ಕಾಣಿಸುತ್ತಲ್ಲ, ಅದಕ್ಕೆ ವೀಕ್ಷಣಾಲಯ ಅಂತ ಕರೀತಾರೆ. ಓಕೆ. ವಾಚಿಂಗ್ ಟವರ್. ಓಕೆ. ಅದ್ರ ಕೆಳಗಡೆ ಒಂದು ದೇವಾಲಯ ಕಾಣಿಸುತ್ತೆ ನೋಡಿ, ಲಾಸ್ಟ್ ಎಡ್ಜ್ಗೆ. ಓಕೆ. ಅದು ಮಾಲಗಿತ್ತಿ ಶಿವಾಲಯ. ಲಾಸ್ಟ್ ಮಾಲಗಿತ್ತಿ ಶಿವಾಲಯ. ಓಕೆ. ಇಲ್ಲಿ ಕಡೆ ಕಾಣಿಸುತ್ತೆ. ಇದಕ್ಕೆ ಯಲ್ಲಮ್ಮನ ಟೆಂಪಲ್ ಅಂತ ಕರೀತಾರೆ. ಈಗ ಇದು ಇಲ್ಲಿ ಎದುರುಗಡೆ ಕಾಣಿಸುತ್ತೆ ಯಲ್ಲಮ್ಮ ಟೆಂಪಲ್. ಯಲ್ಲಮ್ಮ ಟೆಂಪಲ್. ಓಕೆ. ಇನ್ನು ಆಲಂದರ ಹಿಂಭಾಗದಲ್ಲಿ ಒಂದು ರೆಡ್ ಬಿಲ್ಡಿಂಗ್ ಕಾಣಿಸುತ್ತೆ ನೋಡಿ. ಹಿಂದ್ಗಡೆ ಹೌದು, ರೆಡ್ ಬಿಲ್ಡಿಂಗ್ ಕಾಣಿಸುತ್ತೆ. ಅದು ಮ್ಯೂಸಿಯಂ, ಪುರಾತತ್ವ ವಸ್ತು ಸಂಗ್ರಹಾಲಯ. ಇಲ್ಲೆಲ್ಲ ಉತ್ಖನನ ಮಾಡಿದಂತ ಸಂದರ್ಭಗಳು ಸಿಕ್ಕಂತ ಅವಶೇಷಗಳು ಮ್ಯೂಸಿಯಂ. ನೀವು ಆ ಕಡೆ ಹೋದ್ರೆ ನೋಡ್ಕೊಂಡು. ಇದು ಅಗಸ್ತ್ಯ ಲೇಕ್ ಅನ್ನೋದು ಅದಷ್ಟು ಫಾರ್ಮ್ ಆಗಿರಲ್ಲ, ಇವರು ರೆಡಿ ಮಾಡ್ಕೊಂಡಿರೋದು. ಇದು ಚಾಲುಕ್ಯರ ರಚನೆ ಮಾಡ್ಕೊಂಡು ಅವರು ನ್ಯಾಚುರಲ್, ಇದು ಮ್ಯಾನ್ ಮೇಡ್. ಓಕೆ, ಮಾನವ ನಿರ್ಮಿತದ್ದು. ಚಾಲುಕ್ಯರ ಈ ಕೆರೆಯನ್ನು ರಚನೆ ಮಾಡ್ಕೊಂತಾರೆ. ಓಕೆ. ಈ ಕೆರೆಗೆ ಅಗಸ್ತ್ಯ ತೀರ್ಥ ಅಂತ ಅವ್ರ ಹೆಸರು. ಓಕೆ. ಯಾಕೆ ಅಗಸ್ತ್ಯ ತೀರ್ಥ ಅಂತ ಹೆಸರಿಟ್ಟರು ಅಂದ್ರೆ ಈ ಕೆರೆ ನೀರಿಗೆ ಔಷಧಿ ಗುಣ ಇತ್ತು. ಓಕೆ. ಅಂದ್ರೆ ಮಳೆ ಆದಂತ ಸಂದರ್ಭದಲ್ಲಿ ಆ ಬೆಟ್ಟ ಗುಡ್ಡಗಳಿಂದ ನೀರು ಹರಿದು ಮುಂದಿನ ಶೇಖರಣೆ ಆಗಿದೆ. ಅಲ್ಲೆಲ್ಲ ಗಿಡ ಗಂಟೆಗಳಿರೋದ್ರಿಂದ ಆ ಮೂಲಕ ನೀರು ಹರಿದು ಮುಂದಿನ ಶೇಖರಣೆ ಆಗಿತ್ತು. ಈ ನೀರಿಗೆ ಔಷಧಿ ಗುಣ ಇತ್ತು. ಓಕೆ. ಈ ನೀರನ್ನ ಕುಡಿಯೋದ್ರಿಂದ, ಸ್ನಾನ ಮಾಡೋದ್ರಿಂದ ರೋಗ ಹೋಗ್ತಿದ್ವು. ಹಾಗಾಗಿ ಇದಕ್ಕೆ ಅಗಸ್ತ್ಯ ತೀರ್ಥ ಅಂತ ಹೆಸರಿಟ್ಟರು. ಓಕೆ. ಆ ಕಡೆ ಕಾಣಿಸ್ತಕ್ಕಂಥ ದೇವಾಲಯ ಅದಕ್ಕೆ ಭೂತನಾಥ ದೇವಾಲಯ ಅಂತ. ಇದು ಭೂತನಾಥ ದೇವಾಲಯ. ಓಕೆ ಓಕೆ. 2 ಭೂತನಾಥ ದೇವಾಲಯಗಳು ಕಾಂಪ್ಲೆಕ್ಸ್ ಬರ್ತವೆ ಅಲ್ಲಿ. ಅದು ಉತ್ತರದ ಭೂತನಾಥ, ಅದು ಇದು ಪೂರ್ವ ಭೂತನಾಥ, ಅದು ಉತ್ತರ ಭೂತನಾಥ. ಇದು ಪೂರ್ವ, ಇದು ಉತ್ತರ. 2 ಭೂತನಾಥ ದೇವಾಲಯಗಳ ಗುಂಪುಗಳನ್ನ ನಾವು. ಓಕೆ ಓಕೆ. ಇದು ನ್ಯಾಚುರಲ್ ಕೇವ್ ಸರ್. ತನ್ನಿಂದ ತಾನೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಮೇಲೆನಾ? ಓಕೆ. ಅಲ್ಲಿ ಒಳಗೆ ಏನಿದೆ? ಅಲ್ಲಿ ಏನಿಲ್ಲ ಸರ್, ಅಲ್ಲಿ ಯಾವುದೇ ವಿಗ್ರಹಗಳಿಲ್ಲ. ಒಂದು ಬುದ್ಧನಿಗೆ ಸಂಬಂಧಪಟ್ಟ ಒಂದು ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ. ಓಕೆ. ಬೌದ್ಧ ಸಂತ ಪಾಲಿಪೀಠ ಅಲ್ಲಿ ಎದುರುಗಡೆ ಕಾಣಿಸುತ್ತೆ. ಅದೊಂದು ಶಿಲ್ಪ ಬಿಟ್ಟರೆ ಬೆಳೆದ ಯಾವ ಶಿಲ್ಪಗಳಿಲ್ಲ. ಇದು ನ್ಯಾಚುರಲ್ ಆಗಿ ಫಾರ್ಮೇಷನ್ ಆಗಿರ್ತಕ್ಕಂಥದ್ದು. ಓಕೆ. ಇದು ನ್ಯಾಚುರಲ್ ಕೇವ್. ಇದನ್ನು ಬುದ್ಧನಿಗೆ ಡೆಡಿಕೇಟ್ ಮಾಡ್ತಾರೆ. ಜೈನ ಟೆಂಪಲ್. ಓಕೆ. ಇದು 2ನೇ ಗುಹಾಂತರ ದೇವಾಲಯ, ವಿಷ್ಣುವಿಗೆ ಸಂಬಂಧಿಸಿದ ವೈಷ್ಣವ ಗುಹೆ. ಓಕೆ. 4 ಗುಹಾಂತರ ದೇವಾಲಯಗಳು 2ನೇದ್ದು ಇದು. 1ನೇದು ನಾವು ನೋಡಿದ್ದು ಶೈವ ಗುಹೆ, ಇದು ವೈಷ್ಣವ ಗುಹೆ. 2ನೇದು. ಓಕೆ. ಇಲ್ಲಿ ಬರ್ತಕ್ಕಂಥ ಬಹುತೇಕ ಎಲ್ಲ ಶಿಲ್ಪಗಳು ವಿಷ್ಣುವಿಗೆ ಸಂಬಂಧಿಸಿದ್ದ ಬರುತ್ತೆ ಇಲ್ಲೇ. ಓಕೆ. ಇದೇ ಶಿಲ್ಪಗಳು 3ನೇ ಗೋದಲ್ಲಿ ಕೂಡ ರಿಪೀಟ್ ಆಗುತ್ತೆ. ಅಲ್ಲಿ ವಿಗ್ರಹಗಳ ಗಾತ್ರ ದೊಡ್ಡದಾಗುತ್ತೆ, ಅಲ್ಲಿ ವಿಗ್ರಹಗಳ ಗಾತ್ರ ಚಿಕ್ಕ. आज कितना है 4 और
ಇಲ್ಲಿ ಕಾಣಿಸ್ತಕ್ಕಂಥ ಶಿಲ್ಪ ವಿಷ್ಣು ಮೂರನೇ ಅವತಾರ. ಓಕೆ. ವರಾಹ ಅವತಾರ. ವರಹ ಅವತಾರ. ವರಾಹ ಅವತಾರ ವಿಷ್ಣು ಯಾಕೆ ತಾಳ್ತಾರೆ ಅಂದ್ರೆ ಹಿರಣ್ಯಾಕ್ಷ ರಾಕ್ಷಸ ಭೂದೇವಿನ ಕರ್ಕೊಂಡೋಗಿ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟಿರ್ತಾರೆ. ಆ ಭೂದೇವಿನ ರಕ್ಷಣೆ ಮಾಡೋದಕ್ಕೋಸ್ಕರ ವಿಷ್ಣು ವರಾಹ ಅವತಾರವನ್ನು ತಾಳ್ತಾನೆ ಅಂತ ಹೇಳ್ತಾರೆ. ವರಾಹ ಅವತಾರವನ್ನು ತಾಳಿ ಪಾತಾಳ ಲೋಕವನ್ನಾಗಿದ್ದು ಭೂದೇವಿನ ರಕ್ಷಣೆ ಮಾಡಿ ಮೇಲ್ಗಡೆ ತರುವಂತಹ ದೃಶ್ಯವನ್ನು ನಾವು ಶಿಲ್ಪದಲ್ಲಿ ನೋಡ್ತಾ ಇದ್ವಿ. ಭೂದೇವಿನ ಮೇಲ್ಗಡೆ ತರಬೇಕಾದ್ರೆ ಭೂದೇವಿ ಕಮಲಪೀಠದ ಮೇಲೆ ನಿಂತಿದ್ದಾಳೆ, ವಿಷ್ಣುವಿನ ಸೊಂಡ್ಲಿಗೆ ಆಶ್ರಯ ನಿಂತಿದ್ದಾಳೆ, ವಿಷ್ಣು ಕೂಡ ಕಮಲಪೀಠದ ಮೇಲೆ ನಿಂತಿದ್ದನ್ನು ನೋಡ್ತೀವಿ. ಈ ಪಾತಾಳ ಲೋಕಕ್ಕೆ ನಾಗದೇವತೆಗಳನ್ನ ರಚನೆ ಮಾಡಿದ್ದನ್ನು ನೋಡ್ಬೋದು. ಈ ವಿಷ್ಣು ನಿಂತಿರೋದು ಬಿಲ್ಲುಗಾರನ ಭಂಗಿಯಲ್ಲಿ, ಅಂದ್ರೆ ಹಂಟರ್, ಬೇಟೆಗಾರ ಬಾಣವನ್ನು ಹೇಗೆ ಬಿಡ್ತಾನೋ ಆ ಭಂಗಿಯಲ್ಲಿ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸಹಜವಾಗಿ ನಾವೆಲ್ಲ ಕಡೆ ಭೂವರಹ ವಿಗ್ರಹವನ್ನು ನೋಡ್ತಾ ಹೋದ್ರೆ ವಿಷ್ಣುವಿನ ಸೊಂಡ್ಲ ಮೇಲೆ ಪೃಥ್ವಿ ಇರೋದನ್ನು ನೋಡ್ತಾ ಹೋಗ್ತೀವಿ. ಖಗೋಳ ಭೂಮಂಡಲ ಅಲ್ಲಿ ಭೂದೇವಿನ ರಚನೆ ಮಾಡಿದ್ದಾರೆ. ಇದು ವಿಶೇಷವಾಗಿರತಕ್ಕಂಥ ಶಿಲ್ಪ. ಇನ್ನು ಇಲ್ಲಿ ಮೇಲ್ಗಡೆ ಗಂಧರ್ವರು ಇದ್ದಾರೆ. ಇಲ್ಲಿ ಯಾರ್ಯಾರು ಇವ್ರು ಯಾರ್ಯಾರು ಗಂಧರ್ವನ? ಓಕೆ. ಎಲ್ಲ ದೇವಾನುದೇವತೆಗಳ ತಲೆ ಮೇಲೆ ಅದು ಬರುತ್ತೆ. ಓಕೆ. ಇಲ್ಲಿ ಇರ್ತಕ್ಕಂಥದ್ದು ಸ್ವಸ್ತಿಕ್. ಸ್ಪೆಷಾಲಿಟಿ ಏನಿದೆ? ಸ್ಪೆಷಾಲಿಟಿ ಏನಂತ ಹೇಳ್ತೀನಿ ನಾನು. ಇಲ್ಲಿ 4 ಸ್ವಸ್ತಿಕ್ ಇದೆ, ಆ ಕಡೆ 4 ಸ್ವಸ್ತಿಕ್ ಇದೆ. ಓಕೆ. 2 ಸ್ವಸ್ತಿಕ್ಗಳನ್ನು ರಚನೆ ಮಾಡಿದ್ದಾರೆ. ಓಕೆ ಓಕೆ. ಸಹಜವಾಗಿ ನಾವು ಒಂದು ಸ್ವಸ್ತಿಕನ ರಚನೆ ಮಾಡಬೇಕಾದ್ರೆ 2 ರೇಖೆಗಳನ್ನ ಬಳಸಲೇಬೇಕು. ಹೌದು. ಒಂದು ರೇಖೆನ ಹಾಕಿಬಿಟ್ಟು ಕೈಯನ್ನ ಎತ್ತಿಟ್ಟು 2ನೇ ರೇಖೆನ ಹೇಳಿದ್ರೆ ಮತ್ತು ಸ್ವಸ್ತಿಕ್ ಕಂಪ್ಲೀಟ್ ಆಗುತ್ತೆ. ಹೌದು. ಆ ಪ್ರಯೋಗವನ್ನ ಇಲ್ಲಿ ಮಾಡಿದ್ದಾರೆ. 2 ರೇಖೆಗಳನ್ನು ಬಳಸಿಬಿಟ್ಟು 4 ಸ್ವಸ್ತಿಕನ ರಚನೆ ಮಾಡಿದ್ದಾರೆ. ಈ 4 ಸ್ವಸ್ತಿಕನ್ನ ಅಲ್ಲಿ ಒಂದೇ ರೇಖೆಯಲ್ಲಿ ಮುಗಿಸಿದ್ದನ್ನ ನಾವು. ಓಕೆ ಸರ್, ಇದರಲ್ಲಿ ಆರಂಭ ಅಂತ ನೀವು ಈಸಿಯಾಗಿ ಗುರುತಿಸ್ತೀರಿ. ಓಕೆ. ಒಂದ್ ಕಡೆಗೆ ಆರಂಭ ಆಗುತ್ತೆ, ಒಂದ್ ಕಡೆಗೆ ಅಂತ್ಯ ಆಗುತ್ತೆ. ಇಲ್ಲಿ ಆರಂಭ ಆಗುತ್ತೆ. ಈ ಕಡೆ ಆರಂಭ ಆದ್ರೆ ಓಕೆ, ಇದು ಆರಂಭ. ಇದು ಆರಂಭ ಆದ್ರೆ ಈ ಕಡೆ ಅಂತ್ಯ. ಇಲ್ಲಿ ಆರಂಭ ಆದ್ರೆ ಈ ಕಡೆ ಅಂತ್ಯ ಆಗುತ್ತೆ. ಇಲ್ಲಿ ಆರಂಭ ಆದ್ರೆ ಈ ಕಡೆ ಅಂತ್ಯ ಆಗುತ್ತೆ. ಅಂದ್ರೆ ಇದು ಬಿಗಿನಿಂಗ್ ಎಂಡ್ ಇದೆ. ಇದರಲ್ಲಿ ಬಿಗಿನಿಂಗ್ ಎಂಡ್ ಇಲ್ಲ. ಓಕೆ. ಅಂದ್ರೆ ಒಂದೇ ರೇಖೆಯಿಂದ 4 ಸ್ವಸ್ತಿಕನ್ನ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ. ಕೈಯನ್ನ ಎತ್ತಿಡಿದ್ರೆ ನೋಡಿ, ಅದಕ್ಕೆ ಎಲ್ಲಿಯೂ ಡೆಡ್ ಎಂಡ್ ಇಲ್ಲ. ಇದಕ್ಕೆ ಓಕೆ. ಬಿಗಿನಿಂಗ್ ಇಲ್ಲ, ಎಂಡೂ ಇಲ್ಲ. ಇದಕ್ಕೆ ಒಂದೇ ರೇಖೆ ಕಾಣಿಸುತ್ತೆ. ಇದು ಒಂದೇ ರೇಖೆಯಲ್ಲಿ ರಚನೆ ಆಗುತ್ತೆ. ಇನ್ನು ಇಲ್ಲಿ ಮಧ್ಯಭಾಗದಲ್ಲಿ ಕಾಣಿಸ್ತಕ್ಕಂಥದ್ದು 16 ಮೀನುಗಳು. ಸುದರ್ಶನ ಚಕ್ರ, ವಿಷ್ಣು ಮೊದಲನೇ ಅವತಾರ, ಮತ್ಸ್ಯ ಅವತಾರ. ಇಲ್ಲಿ ಕಾಣಿಸ್ತಕ್ಕಂಥ ಶಿಲ್ಪ ವಿಷ್ಣುನ 5ನೇ ಅವತಾರ, ವಾಮನ ಅವತಾರ ಅಥವಾ ತ್ರಿವಿಕ್ರಮ ಅವತಾರ ಅಂತ ಕರೀತಾರೆ. ನೋಡಿ, ಇಲ್ಲಿ ಕಾಣಿಸ್ತಕ್ಕಂಥವನು ಮಹಾವಿಷ್ಣು, ಇದು ವಾಮನ. ಈ ಕಡೆ ಕಾಣಿಸ್ತಕ್ಕಂಥವನು ಬಲಿ ಚಕ್ರವರ್ತಿ ರಾಜ ಅಂದ್ರೆ ಮಹಾಬಲಿ. ಅವನ ಗುರುಗಳು ಶುಕ್ರಾಚಾರ್ಯ. ಆ ಮಹಾಬಲಿಯ ಮಂತ್ರಿ ಮಂಡಲ, ಅವನ ಹೆಂಡತಿ ವಿಂಧ್ಯಾವಳಿ, ಇದು ಅವ್ರ ಮಗ ನಮುಚಿ, ಮಹಾಬಲಿಯ ಮಗ ನಮುಚಿ. ನೋಡಿ, ಮಹಾಬಲಿಗೆ ಶುಕ್ರಾಚಾರ್ಯನ ಕಿವಿ ಮಾತನ್ನ ಹೇಳ್ತಾರೆ. ನಾನು ಹೇಳ್ದಂಗೆ ಯಜ್ಞ ಯಾಗಾದಿಗಳನ್ನು ಮಾಡು, ಎಲ್ಲಾ ದೇವಾನು ಜೊತೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ, ಇಡೀ ದೇವಲೋಕನ ವಶದಲ್ಲಿ ಇರುತ್ತೆ ಅಂತ ಹೇಳಿದಾಗ ಆ ಶುಕ್ರಾಚಾರ್ಯರ ಮಾತನ್ನ ಕೇಳಿ ಮಹಾಬಲಿ ಯಜ್ಞ ಯಾಗಾದಿಗಳನ್ನ ಆರಂಭ ಮಾಡಿದ. ಆಗ ಎಲ್ಲಾ ದೇವಾನು ಜೊತೆ ಭಯಗೊಂಡು ವಿಷ್ಣುನ ಬಳಿ ಹೋಗಿ ಪ್ರಾರ್ಥನೆ ಮಾಡಿದ. ಹೇಗಾದ್ರೂ ಮಾಡಿ ಬಲಿ ಚಕ್ರವರ್ತಿ ರಾಜ್ಯದಿಂದ ನಮ್ಮನ್ನು ರಕ್ಷಿಸು, ದೇವಲೋಕವನ್ನು ಉಳಿಸಿಕೊಡು ಅಂತ ಕೇಳ್ಕೊಂಡಾಗ ವಿಷ್ಣು ದೇವಲೋಕವನ್ನು ಉಳಿಸೋಗೋಸ್ಕರ ವಾಮನ ವಾಮನ ಅವತಾರ ಮಾಡಿ ಮಹಾಬಲಿ ಬಳಿ ಬಂದು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳ್ತಾರೆ. ಅಂದ್ರೆ ಇವರು ಚಿಕ್ಕ ಹುಡುಗನ ರೂಪದಲ್ಲಿ ಬಂದು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದ್ರು, ದಾನವಾಗಿ ಕೊಡೋದಕ್ಕೆ ಸಿಗ್ತಾರೆ. ಆ ಭೂಮಿಯನ್ನು ದಾನವಾಗಿ ಕೊಟ್ಟಾದ ನಂತರ ವಾಮನ ರೂಪದಲ್ಲಿ ಬಂದಂತ ವಿಷ್ಣು ತ್ರಿವಿಕ್ರಮನಾಗಿ ಬೆಳೆದು ನಿಂತಿರ್ತಾನೆ. ಬೆಳೆದ ನಿಂತು ಮೊದಲನೇ ಜನ ಈ ಭೂಮಿಗೆ ಈ ಭೂಮಿ ಅಲ್ಲ ನನ್ನ ಸೊತ್ತು ಅಂತ ಹೇಳ್ತಾರೆ. 2ನೇ ಆಕಾಶ ನಂದು ಅಂತ ಹೇಳ್ತಾರೆ. ಈ 3ನೇ ಹೆಜ್ಜೆ ಉಳಿತಾನೆ. ಮಹಾಬಲಿ ಗೊತ್ತಾಗಿರುತ್ತೆ ಬೇರೆ ಯಾರನ್ನ ಮಹಾವಿಷ್ಣು ಇದ್ದಾರೆ. ಇವರು ಅಪ್ಪಣ ವಿಷ್ಣು ಬರ್ತಾ ಇರ್ತಾರೆ. ಆ ಕಾರಣಕ್ಕಾಗಿ 3ನೇ ಹೆಜ್ಜೆ ನನ್ನ ತಲೆ ಮೇಲೆ ಇಡುವಂತ 3ನೇ ಹೆಜ್ಜೆ ನನ್ನ ತಂದೆ ತಲೆ ಮೇಲೆ ಇಡಬೇಡ ಅಂತ ಹೇಳಿ ಅವ್ರ ಮಗ ಕಾಲನ್ನ ಬಿಗಿಯಾಗಿಡಿದ್ರು. ಸಹಜವಾಗಿ ತಂದೆ ಮತ್ತು ಮಗನ ಬಾಂಧವ್ಯ ಹೇಗಿರುತ್ತೆ ಸ್ಪಷ್ಟವಾಗಿ ಶಿಲ್ಪದಲ್ಲಿ ನಾವು ನೋಡ್ತೀವಿ. ಮಗನಿಗೆ ಬಲಿ ಚಕ್ರವರ್ತಿ ರಾಜ ಇಲ್ಲ, ಅವ್ರು ಬೇರೆ ಯಾರು ಅಲ್ಲ, ಮಹಾವಿಷ್ಣು ಇದ್ದಾರೆ. ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಆ ಮಾತು ಪೂರ್ಣ ಆಗೋದಕ್ಕೆ ಅವಕಾಶ ಕೊಡುವಾಗ ಆ ಮಹಾಬಲಿಯ ಮಾತನ್ನ ಕೇಳಿ ಕಾಲನ್ನ ಬಿಡ್ತಾನೆ. ಆಗ 3ನೇ ಜನ ಅವ್ರ ತಲೆ ಮೇಲೆ ಪಾತಾಳ ಲೋಕಕ್ಕೆ ವಿಷ್ಣು ತುಳಿತಾರೆ ಅಂತ ಹೇಳ್ತಾರೆ. ಅವರನ್ನು ತುಳಿಬೇಕಾದ್ರೆ ಒಂದು ವರ ಮಾಡ್ತಾರೆ. ವರ್ಷಕ್ಕೊಮ್ಮೆ ಭೂಮಿಗೆ ಬಂದು ಜನರು ಯೋಗಕ್ಷೇಮಗಳನ್ನು ಬಲಿ ಮಾಡುವ ಈ ರಾಜನಿಗೋಸ್ಕರ ಮಾಡುವಂತ ಇದೇ ಹಬ್ಬವನ್ನು ಆಚರಣೆ ಮಾಡಿದ್ರು. ನಿರಂತರವಾಗಿ 10 ದಿನಗಳ ಕಾಲ ಮಾಡಿದ್ರೆ ಕೇವಲ 1 ದಿನವಾಗಿ ತ್ರಿವಿಕ್ರಮ ಅವತಾರ ಹೇಗೆ ಕಳೆದ್ರು. ಇಲ್ಲಿ ಕೂಡ ಕೆಳಗಡೆ ಕುಬ್ಜಗಳನ್ನು ರಚನೆ ಮಾಡಿದ್ದಾರೆ. ಇಲ್ಲಿ ಅವ್ರ ಹೇರ್ ಸ್ಟೈಲ್ ನೋಡಿ ಹೇಗಿದೆ, ಅದು ಕರ್ಲಿ ಹೇರ್ ಸ್ಟೈಲ್. ಆ ಬಿಡಿ ಜಜಸ್ ಎಲ್ಲ ವಿಗ್ರಹ ಹಾಕಿದ್ರು ಇದೇ ಮಾದರಿ. ನೀರು ಕಾಪಿ ಮಾಡಿದ್ರೆ ಗೊತ್ತಿಲ್ಲ, ಇರ್ಬೋದಲ್ಲ.
ಇರ್ಬೋದು. ಸರ್, ಈ ಗರ್ಭಗುಡಿಯಲ್ಲಿ ಯಾವುದೇ ವಿಗ್ರಹಗಳಿಲ್ಲ ಸರ್ ಇಲ್ಲಿ. ಓಕೆ. ಅದೇ ವಿಷ್ಣುನ ವಿಗ್ರಹ ಇರಬೇಕಾಗಿತ್ತು, ಅದನ್ನು ಹಾಳು ಮಾಡಿದ್ದಾರೆ. ಯಾರ ಕಾಲಕ್ಕೆ ಹಾಳು ಮಾಡಿದ್ರು, ಯಾವಾಗ ಹಾಳು ಮಾಡಿದ್ರು ದಾಖಲೆಗಳಿಲ್ಲ. ಓಕೆ. ಅದೇ ಒಳಗಡೆ ವಿಷ್ಣು ಇದು ನೋಡೋಕೆ ಹೊರಗಡೆ ಜಯ ಮತ್ತು ವಿಜಯ ದ್ವಾರಪಾಲಕ. ಓಕೆ, ಸೇಮ್ ಈಗ ನಾವು ಒಂದೇ ಗುಹಾಂತರ ನೋಡೋದಲ್ಲ ಅದೇ ಥರ? ಅಲ್ಲಿ ಭದ್ರ ಇದ್ದ. ಓಕೆ, ಇಲ್ಲಿ ಜಯ ಮತ್ತು ವಿಜಯ ಬರ್ತಾರೆ, ವಿಷ್ಣುನ ದ್ವಾರಪಾಲಕ. ಓಕೆ, ಜಯ ಮತ್ತು ಎರಡು ಬದಿಯಲ್ಲಿ, ಅಲ್ಲಿ ಒಂದೇ ಗೋಯದಲ್ಲಿ ಒಂದೇ ಬದಿ ಭದ್ರ ವೀರಭದ್ರ, ಇಲ್ಲಿ ಜಯ ಜಯ ವಿಜಯ. ಜಯ ವಿಜಯ. ಓಕೆ. ಸೊ ನೋಡಿ, ಇಲ್ಲಿ ಏನೂ ಇಲ್ಲ, ಇಲ್ಲಿ ನೋಡುವಂಥದ್ದು. ಸೊ ಎಲ್ಲ ಫುಲ್ ಖಾಲಿ ಇದೆ, ನೋಡ್ರಲ್ಲ, ಎಲ್ಲ ಖಾಲಿ ಇದೆ, ಏನೂ ಇಲ್ಲ ಇಲ್ಲಿ. ಸೊ ನಡೀರಿ, ಈಗ 3ನೇ ಗುಹಾಂತರಕ್ಕೆ ಹೋಗೋಣ. ಅಪ್ರಾಕ್ಸಿಮೇಟ್ 1 hour 2 hour ಆಗುತ್ತೆ. ಸೊ ನೋಡ್ಕೊಂಡು ಹೋಗೋಣ ನಡೀರಿ. ಸೊ ಆಲ್ರೆಡಿ ಈಗ ನಾವು ಇಲ್ಲಿ ಅಗಸ್ತ್ಯ ಲೇಖ ಬಗ್ಗೆ ತಿಳ್ಕೊಂಡಲ್ಲ. ಸೊ ಇದೆಲ್ಲ 4 ಗುಹಾಂತರಗಳನ್ನ ನೋಡ್ಬಿಟ್ಟು ನಾವು ಆ ಕಡೆ ಫೋರ್ಟ್ಗೆ ಹೋಗ್ಬಿಡೋಣ. ಬಾದಾಮಿಗೆ ಸಂಬಂಧಪಟ್ಟ ಅಧ್ಯಾಯದ 1 ಅದರ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ಸಿಂಪಲ್ ಸ್ವಲ್ಪ ಮಾತಾಡುವಂಥದ್ದು ಬರ್ತಾ ಇದೆ. ಸೊ ಈಗ ಇದು 2ನೇ ಗುಹಾಂತರ, ಇದು 1ನೇ ಗುಹಾಂತರ. ಇದು ವಿಷ್ಣು ಮತ್ತೆ ಹರಿಹರಕ್ಕೆ ವಿಶ್ವರೂಪ. ಸೊ ನಡೆಯಲಿ, ಇದು ಹೋಗಲಿಕ್ಕೆ ಹೋಗ್ತಾರೆ. ಸೊ ಇದು ಬಂದ್ಬಿಟ್ಟು ಇಲ್ಲಿ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು ಇಲ್ಲಿ. ಸೊ ಗೈಡ್ ಪ್ರಕಾರ ನಾವು ನೋಡೋದಾದ್ರೆ ಇಲ್ಲಿ ನ್ಯಾಚುರಲ್ ಫಾರ್ಮ್ ಆಗಿದೆ ಅಂತೆ. ಇಲ್ಲಿ ಏನು ವಿಗ್ರಹಗಳಿಲ್ಲ, ಬಟ್ ಆದರೆ ಒಂದೇ ಒಂದು ಬುದ್ಧನ ವಿಗ್ರಹ ಇದೆ ಅಂತೆ. ಸೊ ನೋಡ್ಕೊಂಡು ಬರೋಣ ಬನ್ನಿ ಒಮ್ಮೆ. ಇಲ್ಲಿ ನ್ಯಾಚುರಲ್ ಆಗಿ ಫಾರ್ಮ್ ಆಗಿದೆ, ಯಾವುದೇ ರೀತಿಯಾಗಿ ಮನುಷ್ಯನಿಂದ ನಿರ್ಮಿತವಾಗಿದ್ದಂತಲ್ಲ, ನ್ಯಾಚುರಲ್ ಆಗೇ ಬಂದಿರೋದು. ಇಲ್ಲಿ ಅವ್ರು ಹೇಳ್ದಂಗೆ ಇಲ್ಲಿ ಬುದ್ಧನ ಮಾತ್ರ ವಿಗ್ರಹ ಇದೆ. ಸೊ ಮೈ ಫೇವ್ರೇಟ್ ಗಾಡ್ ಅಂತಲೇ ಹೇಳ್ಬೋದು ಇದು. ಸೊ ಇಲ್ಲಿ ತುಂಬ ತಣ್ಣಗೆ ಗಾಳಿ ಬೀಸ್ತಾ ಇದೆ ನೋಡಿ ಯಾವ ಥರ ಇದೆ ಅಂತ. ಸೊ ನೀರು ಕೊಡೋದ್ರಿಂದ ಬರ್ತಾವ ಅನ್ಸುತ್ತಾ, ಇಲ್ಲ ಒಂಥರ ಸ್ಮೆಲ್ಲು ಇಲ್ಲೆಲ್ಲ ನೋಡಿ. ಪಕ್ಕಸಿಲ್ಲ ಬಾವಲಿಗಳು, ತುಂಬ ಬಾವಲಿಗಳಿದ್ದಾವೆ ನೋಡಿ, ಇಷ್ಟು ಹಾರಾಡ್ತಾ ಇದ್ದಾವೆ. ಸೊ ಇಲ್ಲಿಂದ ನೋಡಿ ಚೆನ್ನಾಗಿದೆ. ಇದು ಬಾದಾಮಿ ವಾತಾಪಿ ಅಂತ ಕರೀತಾರೆ ಇದು. ಸೊ ನೋಡಿ ಎಷ್ಟು ಚೆನ್ನಾಗೈತೆ ಇದು ಅಲ್ವಾ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಮ್ಮೆ ನಾವು ನೋಡೋಣ ನೋಡಿ ಇಲ್ಲಿ. ಸೊ ಇದು ಕಾಣಿಸ್ತಿದೆಯಲ್ಲ, ಇದೆ ನೀರು ಕೊಡದೆ ಇದೆ. ಸೊ ಬಾದಾಮಿ ಯಾಕಂದ್ರೆ ಮಾನವನಿಂದ ಒಂದು ಇಲ್ಲಿ ನಾವು ಎಲ್ಲೋರ ಮತ್ತು ಚೆನ್ನಾಗಿದೆಯಲ್ಲ, ಒಂದು ಬ್ಯೂಟಿಫುಲ್ ಆಗಿದೆ ಹೇಳ್ಬೋದು. ಚೆನ್ನಾಗಿದೆ ತುಂಬ. ಓಕೆ ಬನ್ನಿ ನೋಡೋಣ ಹೆಂಗೆ ಕಾಣಿಸುತ್ತೆ. ಮತ್ತು ವ್ಯೂ ಮಾತ್ರ ಇಲ್ಲಿಂದ ಎಕ್ಸಲೆಂಟಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್. ಏನು ಹೇಳಿದ್ದು? ಹಾಂ ಸರ್, ಇದು ಮೇಲ್ಗಡೆ ಕೋಟೆ ಹೋಗೋಕ್ಕೆ ಮಾರ್ಗ ಇದು. ಓಕೆ. ನೀವು ಕೆಳಗಡೆ ಪಾರ್ಕಿಂಗ್ ನಿಂತು ನೋಡಿದ್ರೆ ಕೋಟೆ ಗುಡೆ ಕಾಣಿಸುತ್ತೆ. ಓಕೆ ಓಕೆ. ಫಿರಂಗಿ ಕಾಣಿಸುತ್ತೆ. ಅಲ್ಲಿಗೆ ಹೋಗೋದಕ್ಕೆ ಇದು ಮಾರ್ಗ, ಗುಪ್ತ ಮಾರ್ಗ, ಸೀಕ್ರೆಟ್ ವೇ. ಒಟ್ಟು 80 ಮೆಟ್ಲುಗಳು ಬರ್ತವೆ ಮೇಲ್ಗಡೆ ಹತ್ತೋದಕ್ಕೆ, 80 ಸ್ಟೆಪ್ಸ್. ಆ ಮೆಟ್ಲುಗಳೆಲ್ಲ ಹೇಗಿವೆ ಅಂದರೆ ನಮ್ಮ ಹೈಟ್ವರೆಗೂ ಸಾಧಾರಣ ಮೆಟ್ಲುಗಳು ಕಾಣಿಸ್ತವೆ ಇಲ್ಲಿವರೆಗೂ. ಓಕೆ. ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಮೆಟ್ಲುಗಳ ಹೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಇಷ್ಟು ಜಾಗ ಮೇಲ್ಗಡೆ ಇಲ್ಲ, ಅಂದರೆ ಈ ರೀತಿ ಹೆಜ್ಜೆ ಇಡೋಕೆ ಅವಕಾಶ ಇಲ್ಲ ನಾವು ಮೇಲ್ಗಡೆ. ಓಕೆ. ಈ ರೀತಿ ಹೆಜ್ಜೆ ಇಡಬೇಕು. ಓಕೆ.
ಜೊತೆಗೆ ಹೈಟು. ಓಕೆ ಓಕೆ. ನಾವು ಬರಿಗೈಲಿ ಹತ್ತೋದೇ ಕಷ್ಟ ಈ ಮೆಟ್ಲುಗಳನ್ನು. ಹಾಗೆಲ್ಲ ಸೈನಿಕರು ಕತ್ತಿ ಗುರಾಣಿಗಳನ್ನು ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ಅದು ತುಂಬ ಕಷ್ಟ ಆಗ್ತಿತ್ತು. ಆ ಕಷ್ಟ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮೆಟ್ಲುಗಳನ್ನು ನಿರ್ಮಾಣ ಮಾಡ್ತಾರೆ. ಕಾರಣ ಏನಂತಂದರೆ, ಬೇರೆ ಕಡೆಯಿಂದ ಸೈನಿಕರು ದಾಳಿ ಮಾಡಿದಂಥ ಸಂದರ್ಭಗಳು ಯಾರೂ ಈಸಿಯಾಗಿ ಇಲ್ಲಿಂದ ಹತ್ತಿ ಬರಬಾರ್ದು ಮೇಲ್ಗಡೆ. ಸಪೋಸ್ ಇಲ್ಲಿ 100 ಜನಸಂಖ್ಯೆಯಲ್ಲಿ ಸೈನಿಕರು ಮೇಲ್ಗಡೆ ಹತ್ತಿ ಬರೋದಕ್ಕೆ ಪ್ರಯತ್ನ ಪಟ್ಟರೆ ಮೇಲ್ಗಡೆ 100 ಜನಸಂಖ್ಯೆಯಲ್ಲಿ ಸೈನಿಕರು ಇರಬೇಕಂತೇನಿಲ್ಲ, ಅಲ್ಲಿ ಒಬ್ರು ಇಬ್ಬರು ಸಾಕಾಗ್ತಿತ್ತು. ಓಕೆ. ಇಲ್ಲಿ ಹತ್ತಕ್ಕಂಥವ್ರನ್ನ ಮೇಲ್ಗಡೆಯಿಂದ ಒಬ್ಬರನ್ನ ತಳ್ಳಿದ್ರೆ ಸಾಕು ಎಲ್ಲರೂ ಕೆಳಗಡೆ ಬೀಳ್ತಾ ಇದ್ರು. ಆ ವಿಧಾನದಲ್ಲಿ ಕಟ್ಟಿರ್ತಕ್ಕಂಥ ಮೆಟ್ಲುಗಳು. ಇದಕ್ಕೆ ಡಿಫೆನ್ಸ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಅದು ನಾರ್ಮಲ್ ಆರ್ಕಿಟೆಕ್ಚರ್ ನಾವು ನಡ್ಕೊಂಡು. ಇವಾಗ ಏಂತಕ್ಕೆ ಅದು ಬೀಗ ಹಾಕಿರೋದು? ಬೀಗ ಏಂತ ಅಂದ್ರೆ ಬಂದಂತ ಪ್ರವಾಸಿಗರು ಸುಮ್ಮನೆ ಬರಲಿಲ್ಲ, ಓಕೆ, ಮೇಲ್ಗಡೆ ನೋಡಕ್ ಹೋದ್ರೆ ಕೆಳಗಡೆ ಬೆಡ್ಸತ್ರು. ಇದು ಗೇಟ್ ಇರಲಿಲ್ಲ ಮೊದಲು, ಇತ್ತೀಚೆಗೆ ಹಾಕಿರ್ತಾರೆ. 1994 ಅಲ್ಲಿ ಗೇಟ್ ಅನ್ನ ಇಲಾಖೆಯವರು ನಿರ್ಮಾಣ ಮಾಡ್ತಾರೆ. ಅಂದ್ರೆ ಬಂದಂತ ಪ್ರವಾಸಿಗರು ಸುಮ್ಮನೆ ಬರಲಿಲ್ಲ, ಮೇಲ್ಗಡೆ ನೋಡಕ್ ಹೋದ್ರೆ ಕೆಳಗಡೆ ಬೆಡ್ಸತ್ರು. ಆ ಕಾರಣಕ್ಕಾಗಿ ಇಲಾಖೆಯವರಿಗೆ ಭದ್ರತೆಗೋಸ್ಕರ ಈ ಗೇಟ್ ಅನ್ನು ಹಾಕಿರ್ತಕ್ಕಂಥದ್ದು. ಇದು ಸದ್ಯಕ್ಕೆ ನಿರ್ಬಂಧಿತ ಸ್ಥಳ. ಬೇಕಿದ್ರೆ ನೀವು ಆ ಗೇಟ್ ವರೆಗೂ ನೋಡ್ಕೊಂಡ್ ಬನ್ನಿ, ಮೆಟ್ಲುಗಳು ಹೇಗಿದ್ವು ಅಂತ ಕಾಣಿಸುತ್ತೆ. ಒಮ್ಮೆ ನಾನು ಟ್ರೈ ಮಾಡೋಣ ಬನ್ನಿ. ಮೆಟ್ಲು ನಾರ್ಮಲ್ ಆಗಿ ಈ ತರ ಇರ್ತಿದ್ವು ನೋಡಿ. ಇಲ್ಲಿ ನೋಡಿ ಎಷ್ಟು ಹೈಟ್ ಬೆಳಿತಾ ಇದೆ ಅಂದ್ರೆ ನಿಜವಾಗ್ಲೂ ಹತ್ತಕ್ಕೆ ಕೂಡ ಅವ್ರು ಹೇಳ್ದಾಗೆ ಕಷ್ಟ ಆಗ್ಬಿಡುತ್ತೆ. ಹೈಟ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಿದೆ ಹೊರತು. ಸೊ ಈ ತರ ಮೆಟ್ಲು ಹತ್ತಬೇಕಾದ್ರೆ ನಮಗೆ ತುಂಬ ಸುಸ್ತಾಗುತ್ತೆ. ನೋಡಿ ಯಾವ ತರ ಇದೆ ಮೆಟ್ಲು, ಹತ್ತಕ್ಕೆ ಭಾರಿ ಕಷ್ಟ ಆಗ್ಬಿಡುತ್ತೆ. ನೋಡಿ ನೋಡಿ ಯಾವ ತರ ಹೈಟ್ ಇದೆ ಅಂದ್ರೆ ನೋಡಿ, ತುಂಬಾ ಹೈಟ್ ಇದೆ. ಸೊ ಈ ತರ ಮೆಟ್ಲು ಹತ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಆಗ್ಬಿಡುತ್ತೆ. ಆಗಿನ ಗುಪ್ತ ಮಾರ್ಗಗಳಂತ ಕರೀತಾರಲ್ಲ, ಇನ್ ಕೇಸ್ ಯಾರಾದ್ರೂ ಇದ್ರ ಮೇಲೆ ದಾಳಿ ಮಾಡಿದೆ, ಸೊ ಅವಾಗ ಸುರಂಗ ಮಾರ್ಗಗಳ ತರ ಇದಿಟ್ಕೊಂಡವ್ರೆ ನೋಡಿ. ತುಂಬ ಹೈಟ್ ಇದಾವೆ. ಸೊ ಇದನ್ನು ಬಾಗ್ಲು ಇಲ್ಲಿ ಏನು ಪುರಾತತ್ವ ಇಲಾಖೆ ಕೂಡ ಇದು ಮಾಡಿರೋದು. ಸೊ ನೋಡಿ ಇಲ್ಲಿಂದ ಹೆಂಗೆ ಎಷ್ಟು ಹೈಟ್ ಇದೆ. ಈ ಹೈಟ್ ಇದೆ, ಜಸ್ಟ್ 5 ಮೆಟ್ಲು ಇದೆ ಅಷ್ಟೇ. 5 ಮೆಟ್ಲು ಈ ಹೈಟ್ ಬಂದಿದೆ. ಸೊ ನೋಡಿದಲ್ಲ ಅವರ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನಡೀರಿ. ಸೊ ಇದೇನಲ್ಲ ಗುಪ್ತ ಮಾರ್ಗ ಅಂತ ಇಲ್ಲೇ ಮೆಟ್ಲಿದೆ. ಸೊ ಈಗ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಅಂತ ಇಲ್ಲಿ, ಎಷ್ಟು ಹೈಟ್ ಇದೆ. ಈ ಥರ ಮೆಟ್ಲು ಹತ್ತಕ್ಕೆ ನಮ್ಗೆ ನಿಜವಾಗ್ಲೂ ಸುಸ್ತಾಗುತ್ತೆ. ಇದು ನಿಜವಾಗ್ಲೂ ಅಂದರೆ ಇದೇ ಬ್ಯೂಟಿಫುಲ್ ಆಗಿರೋದು ಅಂತ ನಾವು ಹೇಳ್ಬೋದು. ಯಾವ ಥರ ಐತೆ ನೋಡಿ. ಸರ್, ಇದು 3ನೇ ಗುಹಾಂತರ ದೇವಾಲಯ. ಓಕೆ. 4 ಗುಹಾಂತರ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾಗಿರತಕ್ಕಂಥ ದೇವಾಲಯ. ಓಕೆ. ಒಂದು ದೇವಾಲಯಕ್ಕೆ ನಮಗೆ ಅಧಿಕೃತವಾಗಿ ದಾಖಲೆ ಸಿಗುತ್ತೆ. ಈ ದೇವಾಲಯ ಯಾವ ಇಸ್ವಿಯಲ್ಲಿ ಕೆತ್ತನೆ ಮಾಡಿದ್ರು. ಈಗ ಕ್ರಿಸ್ತಶಕ 566ಕ್ಕೆ ಕೊರೆಯೋದಕ್ಕೆ ಆರಂಭ ಮಾಡಿ 578ಕ್ಕೆ ದೇವಾಲಯ ಪೂರ್ಣ ಆಯಿತು. ಉಳಿದ 3 ದೇವಾಲಯಗಳಿಗೆ ನಮ್ಮ ಅಧಿಕೃತ ದಾಖಲೆಗಳಿಲ್ಲ. ಯಾವ ಅವಧಿಯಲ್ಲಿ ಆಯಿತು, ಯಾರ ಅವಧಿಯಲ್ಲಿ ಆಯಿತು ಅಂತ. ಈ ಒಂದು ದೇವಾಲಯಕ್ಕೆ ನಮಗೆ ಅಧಿಕೃತ ದಾಖಲೆ ಸಿಗುತ್ತೆ. 2ನೇ ಅರಸ ಕೀರ್ತಿವರ್ಮನ ಕಾಲಕ್ಕೆ ದೇವಾಲಯ ನಿರ್ಮಾಣ ಆಗುತ್ತೆ. ಮಂಗ್ಲೇಶ ಈ ದೇವಾಲಯವನ್ನ ಕಟ್ಟಿಸ್ತಾನೆ. ಮಂಗ್ಲೇಶನ ಉಸ್ತುವಾರಿಯಲ್ಲಿ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ದೇವಾಲಯದ ಕೆಲಸ ಸುದೀರ್ಘವಾಗಿ 12 ವರ್ಷಗಳ ಕಾಲ ನಡೆಯುವುದು. 566ರಿಂದ 578. ಈ 4 ಗುಹೆಗಳಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಾಲಯ. 1 ಮತ್ತು 2ನೇ ಗುಹೆಯಲ್ಲಿ ಇರ್ತಕ್ಕಂಥ ಬಹುತೇಕ ಎಲ್ಲ ಶಿಲ್ಪಗಳು ರಿಪೀಟ್ ಆಗುತ್ತೆ. ಈಗ 1ನೇ ಗುಹೆಯಲ್ಲಿ ಇರ್ತಕ್ಕಂಥ ಹರಿಹರ ಶಿಲ್ಪ ರಿಪೀಟ್ ಆಗುತ್ತೆ. 2ನೇ ಗುಹೆಯಲ್ಲಿ ಇರ್ತಕ್ಕಂಥ ವಾಮನ ಅವತಾರ ರಿಪೀಟ್ ಆಗುತ್ತೆ. 2ನೇ ಗುಹೆಯಲ್ಲಿ ಇರ್ತಕ್ಕಂಥ ಭೂವರಾಹ ರಿಪೀಟ್ ಆಗುತ್ತೆ. 3 ವಿಗ್ರಹಗಳಲ್ಲಿ ರಿಪೀಟ್ ಆಗುತ್ತೆ. 3 ವಿಗ್ರಹಗಳನ್ನು ಹೊಸದಾಗಿ ಕೆತ್ತನೆ ಮಾಡುತ್ತೆ. ಅಲ್ಲೆಲ್ಲ ವಿಗ್ರಹಗಳ ಗಾತ್ರ 6 ಅಡಿ 7 ಅಡಿ ಶಿಲ್ಪಗಳನ್ನು ನೋಡ್ತಾ ಬಂದಿದ್ವಿ. ಇಲ್ಲಿ 12ರಿಂದ 13 ಅಡಿ ಶಿಲ್ಪಗಳು. ಇಲ್ಲಿ ಶಿಲ್ಪಗಳ ಗಾತ್ರ ದೊಡ್ಡದಾಗುತ್ತೆ, ದೇವಾಲಯದ ಗಾತ್ರನೂ ದೊಡ್ಡದಾಗುತ್ತೆ. 4 ಗುಹೆಗಳಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಾಲಯ. ಈ ದೇವಾಲಯದ ಕೆಲಸ ಪೂರ್ಣ ಆದ ನಂತರ ಮಂಗ್ಲೇಶ ದೇವಾಲಯಕ್ಕೆ ಮನಸ್ಸೊತ್ತು ಕಲ್ಮಣಿ ಅಂತ ಕರೀತಾರೆ. ಕಲ್ಮಣಿ. ಓಕೆ. ಸಹಜವಾಗಿ ದೇವರುಗಳಿಗೆ ದೇವಾಲಯವನ್ನು ರಚನೆ ಮಾಡಿಕೊಂಡಿದ್ದಾನ ನಾವು ನೋಡ್ತಾ ಬಂದ್ರೆ ಮನೆಗಳನ್ನ ನಿರ್ಮಾಣ ಮಾಡಿದ್ರು. ಈ ಕಲ್ಮನೆಗೆ ರಾಜನ ಕಳೆ ಬರ್ಲಿ ಅನ್ನೋ ಕಾರಣಕ್ಕಾಗಿ ಒಂದು ಮಹಾವಿಷ್ಣುನ ವಿಗ್ರಹವನ್ನ ಕೆತ್ತನೆ ಮಾಡ್ತಾನೆ. ಆ ವಿಗ್ರಹದ ಪರಿಚಯ
ಅದೇ ಶಿಲ್ಪ ರಿಪೀಟ್ ಆಗುತ್ತೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆತ್ತನೆ ಮಾಡಿದ್ದನ್ನ ನಾವು ನೋಡ್ತೀವಿ. ಅಲ್ಲಿ 5 ರಿಂದ 6 ಅಡಿ ಶಿಲ್ಪ ಇತ್ತು ನಾವು ಎರಡನೇ ಗೋದಲ್ಲಿ ನೋಡಿದ್ದು. ಇಲ್ಲಿ 12 ರಿಂದ 13 ಅಡಿ ಶಿಲ್ಪ. ಈ ಶಿಲ್ಪದ ಗಾತ್ರ ದೊಡ್ಡದಾಗುತ್ತೆ. ಸೇಮ್ ಇದು ಸೇಮ್. ಇಲ್ಲಿ ಕಾಣಿಸ್ತಕ್ಕಂಥ ಶಿಲ್ಪ ಅತ್ಯಂತ ಅಪರೂಪದ ಶಿಲ್ಪ ಸರ್. ಒಂದನೇ ಗೋದಲ್ಲಿ ನಟರಾಜನ ಶಿಲ್ಪ ಹೇಗೆ ನೋಡಿದ್ವಲ್ಲ ಅದೇ ರೀತಿಯಲ್ಲಿ ಇದು ನೋಡೋದಾದ್ರೆ ಇಡೀ ಭಾರತವನ್ನು ನಾವು ಪ್ರವಾಸ ಮಾಡಿ ನೋಡಿದಾಗ ಎಲ್ಲಾ ಕಡೆ ವಿಷ್ಣುನ ವಿಗ್ರಹ ಕಂಡು ಬರೋದು ನಿಂತಿರೋದು ಅಥವಾ ಮಲಗಿರೋದು ಹೆಚ್ಚು. ಪ್ರಥಮ ಬಾರಿಗೆ ಚಾಲುಕ್ಯ ಅರಸರು ಕುಳಿತಿರೋ ಭಂಗಿಯಲ್ಲಿ ವಿಷ್ಣುನ ವಿಗ್ರಹವನ್ನ ಕೆತ್ತನೆ ಮಾಡ್ತಾರೆ. ಯಾಕೆ ಕುಳಿತಿರೋ ಭಂಗಿಯಲ್ಲಿ ಕೆತ್ತನೆ ಮಾಡಿದ್ರು ಅಂದ್ರೆ ಚಾಲುಕ್ಯರ ಎಲ್ಲ ಅರಸರು ಸಿಂಹಾಸನದ ಮೇಲೆ ಅವ್ರು ಇದೇ ಭಂಗಿಯಲ್ಲಿ ಕೂತ್ಕೊಂಡು ರಾಜ್ಯದ ದರ್ಬಾರವನ್ನು ಮಾಡ್ತಾ ಇದ್ರು. ಅವ್ರು ಹಾಕ್ತಕ್ಕಂಥ ಕಿರೀಟ ಆಗ್ಲಿ, ಆಭರಣಗಳಾಗ್ಲಿ, ಬಟ್ಟೆಗಳಾಗ್ಲಿ ಎಲ್ಲವೂ ಇದೇ ಮಾದರಿಯಲ್ಲಿ ಇರ್ತಾ ಇದ್ವು. ಹಾಗಾಗಿ ತಾವು ಸಿಂಹಾಸನದ ಮೇಲೆ ಕುಳಿತುಕೊಂಡು ದರ್ಬಾರ ಮಾಡುವಂತ ಭಂಗಿಯಲ್ಲಿ ಮಹಾವಿಷ್ಣುನ ವಿಗ್ರಹವನ್ನ ಕೆತ್ತನೆ ಮಾಡಿದ್ರು. ಯಾಕೆ ಕೆತ್ತನೆ ಮಾಡಿದ್ರು ಅಂದ್ರೆ ಮಂಗಲೇಶನ ಕಲ್ಪನೆಯಲ್ಲಿ ಇದು ಕಲ್ಮಣೆ ಅನಿಸ್ಕೊಂಡಿತ್ತು. ಈ ಕಲ್ಮಣೆಗೆ ರಾಜನ ಕಳೆ ಬರ್ಲಿ ಅನ್ನೋ ಕಾರಣಕ್ಕಾಗಿ ಈ ಮಹಾವಿಷ್ಣುನ ವಿಗ್ರಹವನ್ನ ಕೆತ್ತನೆ ಮಾಡ್ತಾರೆ. ಸರ್, ಈ ವಿಗ್ರಹದ ಫೋಟೋನ ನಾವು ಆ ಬದಿಯಿಂದ ತಗೊಂಡ್ರೆ ಜೂಮ್ ಮಾಡದೆ ಆ ಕಡೆ ಈ ಕಡೆ ಕಂಬದ ಮಧ್ಯಭಾಗದಲ್ಲಿ ಇದು ಒಂದೇ ಶಿಲ್ಪದ ಫೋಟೋನ ನಾವು ತಗೊಂಡ್ರೆ ಚಾಲುಕ್ಯರ ಅರಮನೆ ದರ್ಬಾರ್ ಹಾಲ್ ಅಲ್ಲಿ ರಾಜನ ಎದುರುಗಡೆ ಬಂದು ನಿಂತಂತ ಒಂದು ಅನುಭವ ಆಗುತ್ತೆ. ಅದನ್ನ ಆಮೇಲೆ ಅಲ್ಲಿ ತಗೊಳ್ಳೋಣ. ಈ ಕಡೆ ಇರ್ತಕ್ಕಂಥ ಶಿಲ್ಪ ಎರಡನೇ ಗೋದಲ್ಲಿ ಇರತಕ್ಕಂಥದ್ದು ಭೂವರಹ ಮತ್ತೆ ರಿಪೀಟ್ ಆಗಿದ್ದನ ಇದು ವಿಷ್ಣುನ ವಿರಾಟ ರೂಪ. ಇದು ವಿಷ್ಣುನ ವಿರಾಟ ರೂಪ ಇಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ವಿಷ್ಣು ತನ್ನ ಗುಹೆಗೆ ತಾನೇ ದ್ವಾರಪಾಲಕನೇ ನಿಂದಿರ್ತಾನೆ. ಕೈಗೆ ಈ ವಿಷ್ಣುವಿಗೆ 8 ಕೈಗಳಿದೆ. ಇಲ್ಲಿ ಒಂದ್ ಕಡೆಗೆ ಚಕ್ರ, ಒಂದ್ ಕೈಯಲ್ಲಿ ಶಂಖ, ಒಂದ್ ಕೈಯಲ್ಲಿ ಬಿಲ್ಲು, ಒಂದ್ ಕೈಯಲ್ಲಿ ಬಾಣ, ಒಂದ್ ಕೈಯಲ್ಲಿ ಕತ್ತಿ, ಒಂದ್ ಕೈಯಲ್ಲಿ ಗುರಾಣಿ, ಇನ್ನೊಂದ್ ಕೈಯಲ್ಲಿ ಖಡ್ಗ, ಒಂದ್ ಕೈ ರಿಲೀಫ್ ಇರ್ತಕ್ಕಂಥದ್ದನ್ನ ನೋಡ್ತೇವೆ. ಅಷ್ಟಭಾವ ವಿಷ್ಣುನ ವಿರಾಟ ರೂಪ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಅಲ್ಲಿ ಜಯ ಮತ್ತು ವಿಜಯ ಇದ್ರು ವಿಷ್ಣುನ ದ್ವಾರಪಾಲಕರು ಎರಡನೇ ಗುಹೆದಲ್ಲಿ. ಇಲ್ಲಿ ವಿಷ್ಣು ತನ್ನ ಗುಹೆಗೆ ತಾನೇ ದ್ವಾರಪಾಲಕನಿಗೆ ನಿಂತಿದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಇನ್ನು ಇಲ್ಲಿ ಮೇಲ್ಗಡೆ ಕಾಣಿಸ್ತಕ್ಕಂಥ ಶಿಲ್ಪಗಳೆಲ್ಲ ದಂಪತಿ ಶಿಲ್ಪಗಳು ಅಥವಾ ಮಿಥುನ ಶಿಲ್ಪಗಳು ಅಥವಾ ಲೈಂಗಿಕ ಶಿಲ್ಪಗಳು ಅಂತ ಕರಿತಕ್ಕಂಥದ್ದು. ಇಲ್ಲೆಲ್ಲ ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖವಾಗಿ ಏನ್ ಶಿಲ್ಪಗಳಿದೆಯಲ್ಲ ಸರ್, ಇವೆಲ್ಲ ದಂಪತಿ ಶಿಲ್ಪಗಳು, ಮಿಥುನ ಶಿಲ್ಪಗಳು ಅಥವಾ ಲೈಂಗಿಕ ಶಿಲ್ಪಗಳು. ಇನ್ನು ಈ ಕಡೆ ದಕ್ಷಿಣಾಭಿಮುಖವಾಗಿ ಏನ್ ಶಿಲ್ಪಗಳು ಕಾಣಿಸ್ತಾವಲ್ಲ ಇವೆಲ್ಲ ಸಾಲಭಂಜಿಕಾ ಶಿಲ್ಪಗಳು ಅಂತ ಕರೀತಾರೆ. ಸಾಲಭಂಜಿಕಾ ಶಿಲ್ಪಗಳು ಇವೆಲ್ಲ ದಂಪತಿ ಶಿಲ್ಪ ಅಥವಾ ಮಿಥುನ ಶಿಲ್ಪ. ಇನ್ ಮೇಲ್ಗಡೆ ಕಾಣಿಸ್ತಕ್ಕಂಥದ್ದು ಕುಬೇರ. ನೋಡಿ, 6ನೇ ಶತಮಾನದಲ್ಲಿ ಗಿಡಮೂಲಿಕೆಗಳಿಂದ ಮಾಡ್ತಕ್ಕಂಥ ನೈಸರ್ಗಿಕ ಬಣ್ಣವನ್ನು ನಾವು ಇವತ್ತಿಗೂ ಕೂಡ ನೋಡ್ತಾವೆ. ಇದೆಲ್ಲ 6th century ಪೇಂಟಿಂಗ್, ಅರ್ಬಲ್ ಪೇಂಟಿಂಗ್ ಇಡೀ ದೇವಾಲಯಕ್ಕೆ ತೋರಿಸ್ತಾರೆ. ಅದೆಲ್ಲ ಹಾಳಾಗಿದೆ. ಕೆಲವೊಂದಿಷ್ಟು ಭಾಗದಲ್ಲಿ ಪೇಂಟಿಂಗ್ ಕಾಣಿಸಕ್ಕೆ ತೋರಿಸ್ತೀನಿ ನಾನು. ಇಲ್ಲಿ ವಿಷ್ಣುವಿನ ಕಿರೀಟಕ್ಕೂ ಕೂಡ ಪೇಂಟಿಂಗ್ ಕಾಣಿಸುತ್ತೆ ನೋಡಿ. ಆಮೇಲೆ ಭೂವರಹ ಮುಖ ಕಪ್ಪಾಗಿ ಕಾಣಿಸುತ್ತೆ, ತುಟಿಗಳೆಲ್ಲ ಕೆಂಪು ಕಾಣಿಸುತ್ತೆ. ಇದೆಲ್ಲ ಪೇಂಟಿಂಗ್, ಅರ್ಬಲ್ ಪೇಂಟಿಂಗ್ ಎಲ್ಲ ಹಾಳಾಗಿದೆ. ಇದು ಕುಬೇರನ ವಿಗ್ರಹ. ಇಲ್ಲಿ ಕಾಣಿಸ್ತಕ್ಕಂಥದ್ದು ಇಂದ್ರದೇವ, ಅವನ ವಾಹನ ಆನೆ ಇದೆ. ಇಲ್ಲೆಲ್ಲ ಡ್ಯಾನ್ಸರ್ಸ್ ಹೋಗ್ತಾರೆ, ರಂಬೆ, ಊರುಸಿ, ಮೀನಿಕೆರೆಲ್ಲ. ಇಲ್ಲಿ ಶಿವ ಮತ್ತು ಪಾರ್ವತಿಯರು ನಂದಿ ಮೇಲೆ ಸಂಚಾರ ಮಾಡ್ತಾರೆ. ಶಿವ ಪಾರ್ವತಿಯರು ನಂದಿ ಮೇಲೆ ಸಂಚಾರ ಮಾಡ್ತಾರೆ. ಇಲ್ಲೆಲ್ಲ ಗಣಶಿಲ್ಪಗಳು ಬರ್ತವೆ. ಆ ಗಣಗಳ ಲೀಡರ್ ಗಣೇಶ ಇರೋದನ್ನ ಇಲ್ಲಿ ನೋಡ್ತಾವೆ. ಇಲ್ಲಿ ಪೇಂಟಿಂಗ್ ಕಾಣಿಸುತ್ತೆ ನೋಡಿ ನಿಮ್ಗೆ. ಇದೆಲ್ಲ 6th century ಪೇಂಟಿಂಗ್. ಇಲ್ಲೊಂದು ಪೇಂಟಿಂಗ್ ಕಾಣಿಸುತ್ತೆ ನೋಡಿ. ಆ ಕೊರಳಲ್ಲಿ ಹಾಕಿರ್ತಕ್ಕಂಥ ಆಭರಣಗಳು ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಪೇಂಟಿಂಗ್ ಇತ್ತು, ಈಸುಗಳ ದೃಶ್ಯ ಎಲ್ಲ ಹಾಳಾಗಿದೆ. ಇಷ್ಟು ಮಾತ್ರ ಕಾಣಿಸುತ್ತೆ. ಇಲ್ಲಿ ಗರ್ಭಗುಡಿಯಲ್ಲಿ ಯಾವುದೇ ವಿಗ್ರಹ ಇಲ್ಲ. ಎರಡನೇ ಗೋದಲ್ಲೂ ಇರಲಿಲ್ಲ, ಇಲ್ಲೂ ಕೂಡ ವಿಗ್ರಹ ಇಲ್ಲ. ಇಲ್ಲಿ ಒಳಗಡೆ ವಿಷ್ಣು ಇದ್ದು ಅನ್ನೋದಕ್ಕೆ ಹೊರಗಡೆ ಅವನ ವಾಹನ ಗರುಡ ಇದೆ. ಅಲ್ಲಿ ದ್ವಾರಪಾಲಕರಿದ್ದು ಜಯ ಮತ್ತು ವಿಜಯ. ಇಲ್ಲಿ ಅವನ ವಾಹನ ಗರುಡ ಇರೋದನ್ನ ನೋಡೋಣ. ಇಲ್ಲಿ ಮೇಲೆ ವಿಷ್ಣು ಇದ್ದಾನೆ. ಆ ಕಡೆ ಈ ಕಡೆ ಶ್ರೀದೇವಿ ಮತ್ತು ಭೂದೇವಿಯರು ನೋಡ್ತಾ ಹೋಗ್ತೀವಿ. ಇಲ್ಲೆಲ್ಲ ಅಷ್ಟ ದಿಕ್ಪಾಲಕ ಬರ್ತಾರೆ. ಅಲ್ಲಿ ಬ್ರಹ್ಮ ಇದ್ದಾನೆ. ಅವನ ವಾಹನ ಹಂಸ ಪಕ್ಷಿ ಕಾಣಿಸುತ್ತೆ. ಅಲ್ಲಿ ಅಷ್ಟ ದಿಕ್ಪಾಲಕ. ಇಲ್ಲಿ ಪೇಂಟಿಂಗ್ ಕಾಣಿಸುತ್ತೆ. ಇದೆಲ್ಲ 6th century ಪೇಂಟಿಂಗ್. 6ನೇ ಶತಮಾನದಲ್ಲಿ ಗಿಡಮೂಲಿಕೆಗಳಿಂದ ಮಾಡತಕ್ಕಂಥ ನೈಸರ್ಗಿಕ ಬಣ್ಣ, ಅರ್ಬಲ್ ಪೇಂಟಿಂಗ್. ಇವತ್ತು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ ಆ ಕಡೆ ವರುಣದೇವ ಇದೆ ಮೇಲ್ಗಡೆ. ಅವನ ವಾಹನ ಮೊಸಳೆ ಕಾಣಿಸುತ್ತೆ. ಇಲ್ಲೆಲ್ಲ ಗಂಧರ್ವರು ಬರುತ್ತೆ. ಈ ಕಡೆ ಕಾಣಿಸ್ತಕ್ಕಂಥ ಶಿಲ್ಪ ವಿಜಯ ನರಸಿಂಹ. ಸರ್, ಅದು ಫೋಟೋ ತೊಗೊಳ್ಳಿ. ಸೊ ಇಲ್ಲಿ ವಿಷ್ಣುವಿನ ವಿಗ್ರಹ ಇತ್ತಂತೆ, ಬಟ್ ಇವಾಗ ಪ್ರೆಸೆಂಟ್ ಇಲ್ಲ. ಸೊ ಇಲ್ಲಿ ನೋಡ್ರಲ್ಲ, ಇಲ್ಲಿ ನಮಸ್ಕಾರ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ವಿಷ್ಣುವಿಲ್ಲ, ಇನ್ನ ವಿಗ್ರಹ ಇಲ್ಲ ಅನ್ನೋದಕ್ಕೆ ಕಾರಣ ಸೊ ಇಲ್ಲಿದ್ದಾರೆ ನೋಡಿ ಅವರ ವಾಹನ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದೆ ಅವರು ವಾಹನ. ಸೊ ಹಾಗಾಗಿ ಇಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳು ಕೂಡ ನಡೀತಿಲ್ಲ. ಸೊ ಇನ್ನೊಂದು ಇಲ್ಲಿ ಏನಪ್ಪ ಅಂದರೆ ಆಗಿನ ಕಾಲದಲ್ಲಿ ಬಣ್ಣ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ.
ಯಾಕಂದರೆ ಸುಮಾರು 6th ಸೆಂಚುರಿಯಲ್ಲೇ ಮಾಡಿರೋಂತಹ ಬಣ್ಣಗಳು ನೈಸರ್ಗಿಕವಾಗಿ. ಸೊ ಈಗಲೂ ಕೂಡ ಅಂದರೆ ಒಂದು ಆಶ್ಚರ್ಯ ಸಂಗತಿ ಅಂತ ಹೇಳ್ಬೋದು. ನೋಡಿ ಯಾವ ಥರ ಇದೆ. ಸೊ ಇದು ಮಂಗಳೇಶನ ಅತಿ ಸುಂದರವಾದಂತಹ ಕಣ್ಮಣಿ ಕಲ್ಲು ಅಂತ ಒಂದು ಹೆಸರಿಡ್ತಾನಂತೆ. ಯಾಕಂದರೆ ಅಷ್ಟು ಸುಂದರವಾಗಿ ಕೆತ್ತನೆ ಮಾಡಿಸಿದ್ದಾನೆ. ಅವನ ಆಡಳಿತ ಯಾವ ಥರ ಇರಬೇಕು ಅನ್ನೋದು, ಆಡಳಿತ ಹೆಂಗೆ ಮಾಡ್ತಿದ್ನೋ ಆ ಥರ ಇರಬೇಕು ಅನ್ನೋದು ಕೂಡ ಭಾವನೆ ಆಗಿತ್ತಂತೆ. ಸೊ ನೋಡಿ ಇಲ್ಲಿ ವಿಗ್ರಹಗಳಿತ್ತು, ಬಟ್ ಈಗ ಪ್ರೆಸೆಂಟ್ ಯಾವುದೇ ಕಾರಣಕ್ಕೂ ಇಲ್ಲಿ ವಿಗ್ರಹಗಳಿಲ್ಲ. ಸೊ ನಾವು ಮೊದಲು 1ನೇ ಗುಹಾಂತರ ಮತ್ತು 2ನೇ ಗುಹಾಂತರ ನೋಡ್ದಲ್ಲ, ಅದರಲ್ಲಿ ಭಾರಿ ರೀಸೌಂಡ್ ಬರ್ತಿತ್ತು. ಇದರಲ್ಲಿ ಅಷ್ಟೊಂದು ರೀಸೌಂಡ್ ಬರ್ತಿಲ್ಲ. ಸೊ ಯಾಕಂದರೆ ಇಲ್ಲಿ ಜಾಗ ಹಗಲಾಯಿತು, ಹಾಗಾಗಿ ಅಷ್ಟೊಂದು ರೀಸೌಂಡ್ ಕೂಡ ಇಲ್ಲಿ ಬರ್ತಿಲ್ಲ. ಸೊ ಅದರಲ್ಲಿ ಚಿಕ್ಕದಾಗಿ ಇತ್ತು, ಅದು ಚಿಕ್ಕದಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಏನಪ್ಪ ಅಲ್ಲಿ ರೀಸೌಂಡ್ ಬರ್ತಿತ್ತು. ಬಟ್ ಇಲ್ಲಿ ಸ್ವಲ್ಪ ದೊಡ್ಡದು ಅಂದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಅಲ್ಲಿನ ವಿಗ್ರಹಗಳು ಕೂಡ ಇಲ್ಲೂ ಸೇಮ್ ರಿಪೀಟ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಅಲ್ಲಿ ಸಣ್ಣದಾಗಿ ವಿಗ್ರಹಗಳಿದ್ರೆ ಇಲ್ಲಿ ಅದೇ ವಿಗ್ರಹಗಳಲ್ಲಿ ರಿಪೀಟ್ ಮಾಡಿಬಿಟ್ಟು ದೊಡ್ಡದಾಗಿ ಮಾಡಿದ್ದಾರೆ. ಸೊ ನೋಡ್ತಿದ್ರೆ ಇಲ್ಲಿ ಏನಿಲ್ಲ. ಸೊ ಬಾವಲಿಗಳು ಮಾತ್ರ ತುಂಬಾ ಇದ್ದಾವೆ ಅಂತ ಹೇಳ್ಬೋದು. ನೋಡಿ ಹೆಂಗೆ ಕಚ್ಕೊಂಡು ನೋಡ್ತಿದ್ದೇವೆ ಅಂತ. ಸೊ ಇಲ್ಲಿ ಒಳಗಡೆ ಏನಿಲ್ಲ. ಸೊ ಈ ಒಳಗಡೆ ನೋಡಿ ಈ ಥರ ಮೇಲ್ಗಡೆ ವಿಗ್ರಹಗಳು ಮಾತ್ರ ನಾವು ನೋಡ್ಬೋದು. ನೋಡಿ ಯಾವ ಥರ ವಿಗ್ರಹಗಳಿದೆ ಅಂತ. ಸೊ ಇದು ಇದೆಯಲ್ಲ, ಸೊ ಮೇಲೆ ನೋಡಿ. ಸೊ ಯಾವ ಥರ ಅಷ್ಟು ದೊಡ್ಡ ಕಲ್ಲು ಬಂಡೆಗೆ ಇನ್ನು ಯಾವ ಥರ ಅಲ್ಲಿಗೆ ಹೋಗಿ ಕೆತ್ತನೆ ಮಾಡಿದ್ರು ಅನ್ನೋದು ಕೂಡ ಒಂದು ಕುತೂಹಲಕಾರಿ ಅಂತಲೇ ಹೇಳೋದು. ಇದು ಪ್ರತಿಯೊಂದು ಒಂದೊಂದು ಥರ ಡಿಫ್ರೆಂಟಾಗಿ ಕೆತ್ತನೆ ಮಾಡಿದ್ರಿ. ಇನ್ನು ಯಾವ ಅಷ್ಟು ಹೈಟ್ಗೆ ಹೆಂಗಿದ್ರು, ಏನು ಯೂಸ್ ಮಾಡಿದ್ರು ಅನ್ನೋದು ಕೂಡ ಒಂದು ನನಗಂತೂ ಒಂದು ಡೌಟ್. ನೋಡಿ ಇಷ್ಟಿಷ್ಟು ದೊಡ್ಡ ಕಲ್ಲುಗಳು ಒಂದೇ ಕಲ್ಲಿನಲ್ಲಿ ಈ ಥರ ಕೆತ್ತನೆ ಮಾಡಿದ್ರೆ ಇಲ್ಲಿನ ಕಲ್ಲುಗಳು ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ. ಅದು ಒಂದು ವಿಸ್ಮಯಕಾರಿ ಅಂತಲೇ ಹೇಳ್ಬೋದು ನಾವು. ಈ ಇಷ್ಟೊಂದು ಕಲ್ಲು ಕೆತ್ತನೆ ಮಾಡಿದ್ರೆ ಇಲ್ಲಿರೋ ಕಲ್ಲುಗಳೆಲ್ಲೋಯ್ತು ಮತ್ತೆ ಅನ್ನೋದು ಕೂಡ ಒಂದು ವಿಸ್ಮಯಕಾರಿ ಬರುತ್ತಲ್ವ ನಮ್ಗೆ ಡೌಟು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಬಾವಲಿಗಳು ಹೆಂಗೆ ತೂಗಾಡ್ತಿದ್ದಾವೆ ನೋಡಿ, ಎಷ್ಟೊಂದಿದ್ದಾವೆ ಅವೆಲ್ಲ ಬಾವಲಿಗಳು. ಸೊ ಇಲ್ಲಿ ನಮಸ್ಕಾರ ಮಾಡು ನೋಡಿ ಎಷ್ಟು ಚೆನ್ನಾಗೈತೆ. ಇದು ಮಾತ್ರ ತುಂಬ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಇಲ್ಲಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಅವ್ರ ಆಡಳಿತ ಹೆಂಗಿತ್ತು ಅನ್ನೋದು ಇದಕ್ಕೋಸ್ಕರ ಅವರು ನೋಡಿ ಇಲ್ಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದೇ ಹತ್ರಕ್ಕೆ ಹೋಗಿ ನೋಡಿದ್ರೆ ಸೇಮ್ ವಿಷ್ಣು ಥರ ನೋಡಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಡೀರಿ ನೆಕ್ಸ್ಟ್ ಇವಾಗ 4ನೇ ಗುಹಾಂತರಕ್ಕೆ ಹೋಗ್ಬಿಡೋಣ. ಸೊ ಇದೂ ಅಷ್ಟೇ ನರಸಿಂಹ ವಿಗ್ರಹ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರಾದರೂ ಈಗ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗೆ ಕಾಣಿಸ್ತಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ಮೊದಲು ನೀವೇ ನೋಡಬಹುದು. ಸೊ ಮುಂದೆ ಬರುವ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಆಫ್, ಲವ್ ಯು ಆಲ್.